ಶಾಸಕರೇ, ಸಚಿವರೇ, ಈ ಶಾಲೆಯ ಮಕ್ಕಳ ಸ್ಥಿತಿಯನ್ನು ನೀವು ನೋಡಿ ಒಮ್ಮೆ. ಅಡುಗೆ ಮನೆ ಇದ್ರೂ ಹೊರಗೆ ಅಡುಗೆ ತಯಾರಿಸುವ ಸ್ಥಿತಿ ಇದೆ. ಸರ್ಕಾರಿ ಶಾಲೆಯ ಅಡುಗೆ ಕೋಣೆಗೆ ಗುತ್ತಿಗೆದಾರನಿಂದ ಬೀಗ ಜಡಿಯಲಾಗಿದೆ. ಹಾಗಾಗಿನೇ ಪಾಪ ಸಂಬಂಧಪಟ್ಟಂತ ಶಾಸಕರು, ಮಂತ್ರಿಗಳು ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಸರ್ಕಾರಿ ಶಾಲೆಯ ಅಡುಗೆ ಕೋಣೆಗೆ ಗುತ್ತಿಗೆದಾರ ಬೀಗ ಜಡಿದಿದ್ದಾನೆ. ಗುಂಡಹಳ್ಳಿ ತಾಂಡಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. ಯಾದಗಿರಿಯ ಶಹಾಪುರ ತಾಲೂಕಿನ ಗುಂಡಹಳ್ಳಿ ತಾಂಡಾದಲ್ಲಿರುವಂತ ಶಾಲೆ. ಬಿಲ್ ಪಾವತಿ ಮಾಡಿಲ್ಲ ಅಂತ ಅಡುಗೆ ಮನೆಗೆ ಬೀಗ ಜಡಿದಿದ್ದಾನೆ. ಕಳೆದ 7 ತಿಂಗಳುಗಳಿಂದ ಲಾಕ್ ಆಗಿದೆ ಅಡುಗೆ ಮನೆ. ಶಾಲೆಯ ಕೋಣೆ ಹೊರಭಾಗದಲ್ಲೇ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಅಡುಗೆ ತಯಾರಿ ಮಾಡುವ ಸ್ಥಳದಲ್ಲೇ ಮಕ್ಕಳು ಓಡಾಡ್ತಾ ಇದ್ದಾರೆ. ಪಾಪ ಜೋಳಿನಲ್ಲೇ ಹೊರಗೆ ಅಡುಗೆ ತಯಾರಿಸುವಂತ ಅನಿವಾರ್ಯತೆ ಉಂಟಾಗಿದೆ. ಅಡುಗೆ ಕೋಣೆಯಲ್ಲೇ ಶುದ್ಧ ನೀರಿನ ಘಟಕ ಇದೆ, ಅದು ಕೂಡ ಹಾಳಾಗೋಗ್ತಾ ಇದೆ. ಕೋಣೆ ಲಾಕ್ ಮಾಡಿದ್ದಕ್ಕೆ ಶಾಲಾ ಮಕ್ಕಳಿಗೆ ಶುದ್ಧ ನೀರು ಕೂಡ ಸಿಗ್ತಾ ಇಲ್ಲ. HM ಕೋಣೆಯಲ್ಲಿ ಸಿಲಿಂಡರ್, ಆಹಾರ ಧಾನ್ಯಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಕೂಡಲೇ ಹಣ ಪಾವತಿಸಿ ಅಡುಗೆ ಕೋಣೆ ತೆರೆಯುವುದಕ್ಕೆ ಆಗ್ರಹಿಸಲಾಗಿದೆ. SDMC ಅಧ್ಯಕ್ಷ ಯಶವಂತ ರಾಠೋಡ್ ಇವರೆಲ್ಲ ಇದ್ದಾರೆ. ನೋಡಿ, ಅಲ್ಲಿ ಶಾಲೆಯ ಮುಂಭಾಗ ಅಥವಾ ಒಂದು ಅಡುಗೆಗೆ ಅಂತ ಒಂದು ಸ್ಪೆಷಲ್ ಕೋಣೆ ಇತ್ತು. ಆ ಕೋಣೆಗೆ ಬೀಗ ಹಾಕಿದ್ದರಿಂದ ಮುಂದುಗಡೆ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಸರ್ಕಾರಿ ಶಾಲೆಯ ಅಡುಗೆ ಕೋಣೆಗೆ ಗುತ್ತಿಗೆದಾರ ಬೀಗ ಹಾಕ್ತಾನೆ ಅಂತ ಅಂದರೆ ಏನು ಅರ್ಥ ರೀ? ಇದ್ರ ಬಗ್ಗೆ ಕೇಳೋರು ಹೇಳೋರು ಯಾರೂ ಇಲ್ವಾ? ಹಾಗಾದರೆ ತಾಲೂಕಾಧಿಕಾರಿಗಳು, BEO ಇವರೆಲ್ಲ ಯಾರೂ ಇಲ್ವಾ? ಗುಂಡಹಳ್ಳಿ ತಾಂಡಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು. ಸುಮಾರು ಒಂದು ವರ್ಷ ಐತೇನ್ರಿ ಈಗ. ಅಂದ್ರೆ ಅವರು ಗುತ್ತಿಗೆದಾರ ಏನು ಕೆಲಸ ಮಾಡ್ಯಾರಲ್ರಿ, ನಮ್ಮೂರವ್ರು ಇದ್ದಾರೆ. ಅವರೇ ಸ್ವತಃ ಜಾಗ ಕೊಟ್ಟಾರೆ. ಅವರೇ ಜಾಗ ಕೊಟ್ಟು ಅವರೇ ಕೆಲಸ ಮಾಡ್ಯಾರ. ಕೆಲಸ ಮಾಡಿ ಜನರಿಗೆ, ಹುಡುಗರಿಗೆ ಒಳ್ಳೇದಾಗಲಿ ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡ್ಯಾರ. ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ಮೇಲಧಿಕಾರಿಗಳನ್ನು ತಿಳಿಸ್ಯಾರ, BO ಅವ್ರಿಗೆ ತಿಳಿಸ್ಯಾರ, EO ಅವ್ರಿಗೆ ತಿಳಿಸ್ಯಾರ. ಯಾರ್ಯಾರು ಸಂಬಂಧಪಟ್ಟ ಇಲಾಖೆಗಳಿಗೆ ಕೂಡ ಬಯಾಂಡ ಲೆಟರ್ ಮುಖಾಂತರ ಕೊಟ್ಟ ಅವರಿಗೆ ತಿಳಿಸಿದ್ದಾರೆ. ಅವರು CO ಅವ್ರಿಗೆ ಕೂಡ ಗೊತ್ತಿದೆ, ಮತ್ತು ರಾಜ್ಯ ನೌಕರ ಸಂಘದ ಅಧ್ಯಕ್ಷರು ಅವ್ರಿಗೆ ಕೂಡ ತಿಳಿಸಿದ್ದಾರೆ. ಅವ್ರಿಗೆ ಸಂಬಂಧ ಇಲ್ಲ, ಆದರೂ ಎಲ್ಲರಿಗೂ ಭೇಟಿಯಾಗ್ಯಾರ. ಸರ್, ನಮ್ಗೆ ಈ ರೀತಿ ಇದೆ, ನಮ್ಗೆ ಅವಶ್ಯಕತೆ ಇದೆ, ನಾನು ಸಾಲ ಸೂಲ ಮಾಡಿ ಮಾಡಿಸಿದ್ದೀನಿ, ನಾವೇ ವೈಯಕ್ತಿಕವಾಗಿ ಕೆಲಸ ಮಾಡಿಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ದಯವಿಟ್ಟು ಏನಾದ ನಾವು ಪೇಮೆಂಟ್ ಮಾಡಿದ್ರೆ ಯಾವುದು ಅವರು BO ಅವರಾಗಲಿ ಅವರು ಸಂಬಂಧಪಟ್ಟ ಇಲಾಖೆದವರು ಹಾರಿಕೆ ಉತ್ತರನೇ ಕೊಟ್ಟಾರ. ನೋಡೋಣ, ಮಾಡೋಣ, ಕೇಳೋಣ, ಇಷ್ಟೇ ಹೇಳ್ಯಾರ. ಇಲ್ಲ ಅದು ಅಧಿಕಾರಿಗಳ ನಿರ್ಲಕ್ಷ್ಯತನೇ ಅವ್ರಿಗೆ ಇದಾಗಿದೆ. ಅವ್ರು ಮೊದಲು ಇನ್ಫಾರ್ಮೇಶನ್ ಕೊಟ್ಟಾರ್ರಿ, ಸರ್ ಈ ರೀತಿ ಆಗಿದೆ ರೀ, ಮತ್ತೆ ಏನು ಮಾಡೋಣ, ಮುಂದೆ ಯಾವಾಗ ಹೆಲ್ಪ್ ಮಾಡ್ತೀರಿ ಹೇಳ್ರಿ, ನಾನು ಸಾಲ ಮಾಡಿದ್ದೀನಿ, ಜಾಗನೂ ನಾವು ವೈಯಕ್ತಿಕವಾಗಿ ಕೊಟ್ಟಿದ್ದೀವಿ, ಅದಕ್ಕೆ ದಯವಿಟ್ಟು ನೀವು ಆದಷ್ಟು ಜಲ್ದಿ ಮಾಡಿ ಕೊಟ್ರೆ ಹೆಲ್ಪ್ ಆಗ್ತದೆ. ಏನಾರು ಒಂದು ಆಶ್ವಾಸನೆ ಕೂಡ ಇಲ್ಲ ಮಾಡಿದ್ರೆ ಮುಗ್ದ ಹೋಗ್ತದ್ರಿ, ಇವತ್ತೇ ತೆಗೆದು ಬಿಡ್ತಾರ್ರಿ. ಪಾಪ ಒಳಗೆ ಆರೋ ಪ್ಲಾಂಟ್ ಅದ್ರಿ, ಮತ್ತೆ ಕೆಲವೊಂದು ಮೆಟೀರಿಯಲ್ಸ್ ಅದಾವ್ರಿ, ಎಲ್ಲ ಬೀಗ ಹಾಕ್ಯಾರ್ರಿ. ಬಂದು ಆಗಿಲ್ಲ, ಪೇಮೆಂಟ್ ಆದ್ರೆ ಇವತ್ತೇ ತೆಗೆದು ಬಿಡ್ತಾರೆ. ಈ ಮೂಲಕ ನಾವು ಇದನ್ನು ಸಂಬಂಧಪಟ್ಟ ಮೇಲಾಧಿಕಾರಿಯವ್ರಿಗೆ ತಿಳಿಸೋದು ಏನಂತಾರೆ, ಆದಷ್ಟು ಬೇಗ ಗುತ್ತಿಗೆದಾರರಿಗೆ ಅಂತಾರೆ ಅವ್ರು ಪೇಮೆಂಟ್ ಮಾಡಿ ನಮ್ಮ ಅಡುಗೆ ಮಾಡಕ್ಕಂತಾರ ಯಾವುದೇ ಥರ ತೊಂದರೆ ಆಗ್ಲಾರ್ದಂಗೆ ಅಂತಾರೆ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊತೀವಿ. RO ಪ್ಲಾಂಟ್ನು ಒಳಗಡೆ ಇದೆ ಸರ್. ಅದು RO ಪ್ಲಾಂಟ್ ಒಳಗಡೆ ಹಾಕಿರೋದ್ರಿಂದ ಮಕ್ಕಳಿಗೆ ಅಂತಾರೆ ಹೊರಗಿನ ನಲ್ಲಿ ನೀರೇ ಕುಡಿತಾ ಇದ್ದಾರೆ. ಯಾವುದೇ ಥರ ಅಂತಾರೆ RO ನೀರು ಕೊಡ್ತಾ ಇಲ್ಲ. RO ಪ್ಲಾಂಟ್ನು ಬೀಗ ಹಾಕ್ಯಾರ ಸರ್. 2 ಒಂದಲ್ಲೇ ಇದಾವೆ ಸರ್. ಈಗ ಹೊರಗಡೆ ಬಯಲಲ್ಲೇ ಮಾಡ್ತಾ ಇದೀವಿ ಸರ್. ಕಳೆದ 6-7 ತಿಂಗಳಿಂದ ಹೊರಗಡೆನೆ ಮಾಡ್ತಾ ಇದೀವಿ ಸರ್. ಅವ್ರು ನಮ್ಗೆ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಮತ್ತು ನಮ್ಗೆ ಅಂತಾರೆ ಇದು ಹ್ಯಾಂಡ್ ಓವರ್ ಮಾಡಿಲ್ಲ, ಹಾಗಾಗಿ ನಾವು ಅಂತಾರೆ ಅವರಿಗೆ ಜಾಸ್ತಿ ಇದು ಮಾಡಿ ಅಂತಾರೆ ಕೇಳೋಕ್ಕಾಗಲ್ಲ. ಹಾಗಾಗಿ ಅದು ಗುತ್ತಿಗೆದಾರ ಅಡುಗೆ ಕೋಣೆಯನ್ನು ಬೀಗ ಹಾಕಿದ ಪರಿಣಾಮವಾಗಿ ಈಗ ಶಾಲೆ ಆವರಣದ ಹೊರಭಾಗದಲ್ಲಿ ಈಗ ಅಡುಗೆ ಸಹಾಯಕರು ಅಡುಗೆ ಕೂಡ ಮಾಡ್ತಾಯಿದ್ದಾರೆ. ನಾವು ಕೂಡ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಹಳ್ಳಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಖುದ್ದು ದೃಶ್ಯಗಳನ್ನು ಕೂಡ ನೋಡ್ಬೋದು. ಸರ್ಕಾರ ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಜಾರಿಗೆ ತಂದಿದೆ. ಆದರೆ ಬಿಸಿ ಊಟ ಯೋಜನೆ ಮಾಡಬೇಕಾದ್ರೆ, ಅದಕ್ಕೆ ಬಿಸಿ ಊಟ ಅಡುಗೆ ಮಾಡಬೇಕಾದ್ರೆ ಒಂದು ಸಪ್ರೇಟ್ ಪ್ರತ್ಯೇಕವಾಗಿ ಅಡುಗೆ ಕೋಣೆ ಇರಬೇಕು. ಇದಕ್ಕಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಇದೇ ಸರ್ಕಾರಿ ಶಾಲೆಯ ಏನು HM ಅವರ ಕೋಣೆ ಪಕ್ಕದಲ್ಲಿ ಬಿಸಿ ಊಟ ಅಡುಗೆ ಕೋಣೆ ಕೂಡ ಸರ್ಕಾರ ಕೂಡ ನಿರ್ಮಾಣ ಮಾಡಿದೆ. ಆದರೆ ಈಗ ಅಡುಗೆ ಏನು ಗುತ್ತಿಗೆದಾರರು ಅಡುಗೆ ಕೋಣೆಯನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಅವರಿಗೆ ಏನಂತಂತಂದರೆ ಸರ್ಕಾರ ಯಾವುದೇ ಕೋಣೆ ನಿರ್ಮಾಣ ಮಾಡಿದ್ದು ಹಾಗೂ ಇನ್ನಿತರ ಕೆಲಸ ಕಾರ್ಯ ಮಾಡಿದ್ದು
ಹಣ ಸರ್ಕಾರ ಪಾವತಿ ಮಾಡದ ಪರಿಣಾಮವಾಗಿ ಈಗ ಅವರು ಏನಂತಂದರೆ ಗುತ್ತಿಗೆದಾರರು ಅಡುಗೆ ಕೋಣೆಗೆ ಬೀಗ ಕೂಡ ಹಾಕಿದ್ದಾರೆ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರಿ ಕೆಲಸ ಮಾಡಿದಂಥ ಗುತ್ತಿಗೆದಾರಿಗೆ ಬಾಕಿ ಹಣ ಕೂಡ ಪೇಮೆಂಟ್ ಮಾಡಬೇಕಾಯಿತು. ಅದ್ಯಾವುದು ಕೂಡ ಹಣ ಪಾವತಿ ಮಾಡದ ಪರಿಣಾಮವಾಗಿ ಅವರು ಬೀಗ ಹಾಕಿದ್ದಾರೆ. ಈಗ SDMC ಅಧ್ಯಕ್ಷರು ಕೂಡ ಇದ್ದಾರೆ. ಏನಾಯ್ತು ಕೇಳ, ಈಗ ಶಾಲೆ ಹೊರಭಾಗದಲ್ಲಿ ಮಾಡ್ತಾಯಿದ್ರಿ, ಏನು ಸಮಸ್ಯೆ ಆಗ್ಯದ, ಎಷ್ಟು ವರ್ಷದಿಂದ ಹಿಂಗೆ ಹೊರೆ ಮಾಡ್ತಾಯಿದ್ರಿ? ಯಾಕಂತಂದ್ರೆ ಏನೋ ಸಿಲಿಂಡ್ರ್ ಅನಾಹುತ ಅಲ್ಲಿ ಏನೇ ಅಲ್ಲಿ ಸ್ವಲ್ಪ ಹೈರಾಣಲ್ಲ. ಕನಿಷ್ಠ ಅಂತಾರೆ 7 ತಿಂಗಳಿಂದ ಅಂತಾರೆ ಇದೇ ಸಮಸ್ಯೆ ಆಗ್ತಿರೋದು ನಮಗೆ. ಹಾಗಾಗಿ ನಾವು ಅಂತಾರೆ ಇದು ಪಕ್ಕದ್ರಲ್ಲಿ ಅಂತಾರೆ ಇದು ಅಡುಗೆ ಕೋಣೆ ಅಂತಾರೆ ನಿರ್ಮಾಣ ಮಾಡಿದಾರಲ್ಲ, ಅದ್ರ ಬಗ್ಗೆ ನಾವು ಕೇಳಿದ್ವಿ. ಮೇಲಾಧಿಕಾರಿಗಳಿಗೆ ಅಂತಾರೆ ನಾವು ಮೌಖಿಕವಾಗಿ ಅಂತಾರೆ ಹೇಳಿವಿ, ಲಿಖಿತವಾಗಿ ಯಾವುದೇ ಥರ ಹೇಳಿಲ್ಲ. ಅವ್ರಿಗೆ ಹೇಳಿದರೆ ಅವ್ರು ಹೇಳ್ತಾರೆ ನಮ್ಮ ಪರ್ಮಿಷನ್ ತಗೊಳ್ಳಾರ್ದೆ ಅವ್ರು ಅಂತಾರೆ ಕಟ್ಟಡ ಕಾಮಗಾರಿ ಅಂತಾರೆ ಸ್ಟಾರ್ಟ್ ಮಾಡ್ಯಾರ, ಹಾಗಾಗಿ ನಮ್ಮ ಬಿಲ್ ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಇಲ್ಲ, ಅವ್ರು ಕೆಲಸ ಮಾಡಿದ ಅಮೌಂಟ್ ಪೇಮೆಂಟನ್ನು ಮಾಡ್ಬೇಕಲ್ಲ, ಮಾಡ್ಯಾರಲ್ಲ ಇವ್ರು ಮಾಡೋರು ಅಂತಾರೆ ಮಾಡ್ಯಾರ, ಇವ್ರು ಗುತ್ತಿಗೆದಾರರು. ಆದರೆ ಇವ್ರಿಗೆ ಹೇಳಿದರೆ ಇವ್ರು ಅಂತಾರೆ ನಮ್ಮ ಪೇಮೆಂಟೇ ಆಗಿಲ್ಲ, ಅದಕ್ಕೋಸ್ಕರ ಅಂತ ನಾವು ಅಂತಾರೆ ಬೀಗ ಹಾಕಿವಿ ಅಂತ ಇವ್ರು ಹೇಳ್ತಾರೆ. ಈಗ ನಿಮಗೇನಾಗಬೇಕು, ಅದು ಪೇಮೆಂಟ್ ಅಲ್ಲಿ ಏನೇ ಅಲ್ಲಿ ನಿಮಗೆ ಅಡುಗೆ ಕೋಣೆ ಚಾಲು ಆಗ್ಬೇಕು ಸರ್. ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ, ಮತ್ತು ಹೊರಗಡೆ ಅಂತಾರೆ ಇದು ನಾವು ಬಯಲಲ್ಲಿ ಮಾಡೋದ್ರಿಂದ ಅಡುಗೆ ಮಾಡೋರಿಗೆ ಅಂತಾರೆ ಸ್ವಲ್ಪ ತೊಂದರೆ ಆಗುತ್ತೆ. ಅದು ಬಿಟ್ಟರೆ ಮತ್ತೆ ಯಾವುದೇ ಥರ ಬೆಂಕಿ ಅನಾಹುತ ಆಗೋ ಚಾನ್ಸಸ್ ಇದೆ ಸರ್. ಹಾಗಾಗಿ ನಾವು ಅಂತಾರೆ ನಮ್ಮ ಹ್ಯಾಂಡ್ ಓವರ್ ಮಾಡಿಲ್ಲ, ಅವರು ಹ್ಯಾಂಡ್ ಓವರ್ ಮಾಡದೇ ಇರೋದಕ್ಕಂತ ನಾವು ಸಂಬಂಧಪಟ್ಟ ಅಧಿಕಾರಿ ಅವರಿಗೆ ಅಂತಾರೆ ಮೌಖಿಕವಾಗಿ 1-2 ಸಲ ತಿಳಿಸಿವ್ರಿ. ಇದು ಇಲ್ಲಿನ SDMC ಅಧ್ಯಕ್ಷ ಅವರ ಮಾತಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಏನು ಗುತ್ತಿಗೆದಾರಿಗೆ ಅಮೌಂಟ್ ಪೇಮೆಂಟ್ ಮಾಡಿ ಮತ್ತು ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುವಂಥ ಕೆಲಸ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಮಂಗಲ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.